ಹಾಯ್ ಆಲ್, ಇವತ್ತಿನ ರೆಸಿಪಿ ವೆಜಿಟೇಬಲ್ ರಾಗಿ ಬಾಲ್ಸ್. ಮೊದಲಿಗೆ ಒಂದು ಬೌಲ್ಗೆ ಸಣ್ಣದಾಗಿ ಹಚ್ಚಿರುವ ಈರುಳ್ಳಿ ತೊಗೊಳ್ಳಿ. ಒಂದು ಹೋಲ್ ಈರುಳ್ಳಿ ತೊಗೊಂಡಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಆಪ್ಷನಲ್, ನಿಮ್ಗೆ ಎಷ್ಟು ಬೇಕೋ ಯಾವ್ದು ಬೇಕೋ ಆ ಪ್ರಮಾಣದಲ್ಲೇ ಹಾಕೊಬೋದು. ಮತ್ತು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಒಂದು ಹಾಫ್ ಕಪ್ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಒಂದು ಹೋಲ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಹಚ್ಚಿರಬೇಕು. ಬೀನ್ಸ್ ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ಹಚ್ಚಿ ಹಾಕಿದ್ದೀನಿ. ಕ್ಯಾರೆಟ್ ಕೂಡ ತುಂಬ ಸಣ್ಣದಾಗಿ ಹಚ್ಚಿದ್ದೀನಿ. ಆಮೇಲೆ ಕಾಲಿಫ್ಲವರ್ ತೊಗೊಂಡಿದ್ದೀನಿ, ಅರ್ಧದಷ್ಟು ಕಾಲಿಫ್ಲವರ್ ಇದು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಉಪ್ಪು ಹಾಕಿದ್ಮೇಲೆ ಫಸ್ಟ್ ವೆಜಿಟೇಬಲ್ಸ್ನೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಬಿಡುತ್ತಲ್ಲ, ಆಗ 2-3 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ. ಮತ್ತು ಜೀರಿಗೆ ಹಾಕ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ತರಕಾರಿಯಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತಲ್ವ, ಸೊ ಒಂದು ಚೂರು ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಚಿರೋಟಿ ರವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ 1 ಸ್ಪೂನಷ್ಟು. ಆಮೇಲೆ ಕಡಲೆ ಹಿಟ್ಟು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೈಂಡಿಂಗ್ ಏಜೆಂಟ್ ಅಂತ ಅಷ್ಟೇ ಇದು. ಆಮೇಲೆ ಚಿಲ್ಲಿ ಪೌಡರ್ 1/2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು, ಅದು ಇನ್ನೂ ಟೇಸ್ಟ್ ಇರುತ್ತೆ. ನಾನು ಮಕ್ಕಳು ಕೊಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ರೌಂಡ್ ಬಾಲ್ಸ್ ಥರ ಮಾಡಿಕೊಂಡು ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ಗೆ ಶಾಲೋ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಎಣ್ಣೆ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡಿದ್ರೆ ಬೋಂಡ ಕೂಡ ಆಗುತ್ತೆ, ಬಟ್ ಬೇಡ ಡೀಪ್ ಫ್ರೈ, ಜಾಸ್ತಿ ಎಣ್ಣೆ ಎಳೆಯುತ್ತೆ. ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಕಟ್ಲೆಟ್ ಥರ ಶೇಪ್ ಮಾಡಿಕೊಂಡು ಕಟ್ಲೆಟ್ ಥರ ಕೂಡ ತಿನ್ಬೋದು. ಇದು ರಾಗಿ ಹಿಟ್ಟು ಹಾಕಿರೋದ್ರಿಂದ ಎಣ್ಣೆ ಒಂಚೂರು ಇರೋದಿಲ್ಲ, ಎಣ್ಣೆ ಎಲ್ಲ ಹಾಗೆ ಪ್ಯಾನಲ್ಲೇ ಇರುತ್ತೆ. ಇದೊಂದು ಹೈ ಪ್ರೋಟೀನ್ ಫುಡ್ ಆಗಿರುತ್ತೆ, ಒಂದೊಳ್ಳೆ ಬ್ರೇಕ್ಫಾಸ್ಟ್ ಕೂಡ ಹೌದು, ಒಂದು ಸ್ನ್ಯಾಕ್ ಕೂಡ ಹೌದು. ಈಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಬೆಂದಿದೆ, ಈಗ ಚೆನ್ನಾಗಾಗಿದೆ ಅದು. ಸೊ ಒಂದೊಂದನ್ನೇ ಎತ್ಕೊಂಡು ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಎಣ್ಣೆ ಇರುತ್ತಲ್ವ, ಅದೆಲ್ಲ ಟಿಶ್ಯೂ ಪೇಪರ್ ಎಳ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು, ಎಣ್ಣೆ ಎಲ್ಲ ನೋಡಿ ಹಾಗೆ ಇದೆ, ಎಷ್ಟು ಹಾಕಿದ್ದೀನೋ ಅಷ್ಟು ಹಾಗೇ ಇದೆ. ಸೊ ರಾಗಿ ಹಿಟ್ಟು ಎಣ್ಣೆನ ಅಷ್ಟು ಅಬ್ಸರ್ವ್ ಮಾಡಲ್ಲ. ನೋಡಿ ಎಣ್ಣೆ ತೋರಿಸ್ತಿದ್ದೀನಿ ನಾನು, ಎಷ್ಟು ಹಾಕಿದ್ನೋ ಅಷ್ಟು ಹಾಗೆ ಇದೆ, ಜಾಸ್ತಿ ಇರೋದಿಲ್ಲ. ಸೊ ಹೆಲ್ದಿ ವೆಜಿಟೇಬಲ್ ರಾಗಿ ಬಾಲ್ಸ್ ರೆಡಿ ಇದೆ. ಥ್ಯಾಂಕ್ ಯು.